Hello everyone, I am Santosh. Today we are going to see some of the other important questions which are based on arrays, strings and functions. ಇಲ್ಲಿ 2 mark questions ಅನ್ನ ನಾನು some of the old question papers ನಲ್ಲಿ ಕವರ್ ಮಾಡ್ತಾ ಇದ್ದೀನಿ. And the topics are based on arrays, strings ಮತ್ತು functions. ಇದರ ಮೇಲೆ 2 mark questions ಯಾವ ರೀತಿ ಬರ್ಬೋದು ಅಂತ ನಾವು ನೋಡ್ತಾ ಹೋಗೋಣ. Okay? Let us see. First question is how two-dimensional arrays are declared. Two-dimensional array ಅಂದ್ರೆ ಏನು? ಅಲ್ಲಿ ಎರಡು ಸೈಜಸ್ ನಾವು ಇನ್ಕ್ಲೂಡ್ ಮಾಡ್ತೀವಿ ಅಥವಾ ಒಂದು ರೋ ಅಂತ ಕರಿತೀವಿ, ಇನ್ನೊಂದು ಕಾಲಮ್ ಅಂತ ಕರಿತೀವಿ. ಹೇಗೆ ಡಿಕ್ಲೇರ್ ಮಾಡ್ತೀರಿ? ಫಸ್ಟ್ ಡೇಟಾ ಟೈಪ್ ಬರೀಬೇಕು, ದೆನ್ ಅರೇ ನೇಮ್, ಆಮೇಲೆ ಸೈಜ್ 1 ಸೈಜ್ 2 ಅಂತ ಬರೆದ್ಬಿಟ್ರೆ ದಿಸ್ ಈಸ್ ದ ಆನ್ಸರ್ ಫಾರ್ ಫಸ್ಟ್ ಕ್ವಶನ್. ಓಕೆ, ಡೈರೆಕ್ಟ್ ಆಗಿ ಆನ್ಸರ್ ಮಾಡಬೇಕು, ಡೋಂಟ್ ರೈಟ್ ಎನಿಥಿಂಗ್ ಎಕ್ಸ್ಟ್ರಾ. Next question is what is the use of is alpha and is numeric function ಅಂತ ಕೇಳಿದ್ದಾರೆ. ಅದರ ಅರ್ಥ ಏನು? is alpha ಅಂದ್ರೆ ಏನು? ಇಟ್ ಈಸ್ ಎ ಕ್ಯಾರೆಕ್ಟರ್ ಹ್ಯಾಂಡ್ಲಿಂಗ್ ಫಂಕ್ಷನ್. ಅದನ್ನ ಯಾವುದಕ್ಕೋಸ್ಕರ ಯೂಸ್ ಮಾಡ್ತೀವಿ? ವೆದರ್ ದ ಕ್ಯಾರೆಕ್ಟರ್ ಇಸ್ ಅಲ್ಫಾಬೆಟ್ ಆರ್ ನಾಟ್ ಅಂತ ಚೆಕ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಅದೇ ತರ ಈಸ್ ನ್ಯೂಮರಿಕ್ ಯಾಕೆ ಯೂಸ್ ಮಾಡ್ತೀವಿ? ಒಂದು ಕ್ಯಾರೆಕ್ಟರ್ ಅದು ನಂಬರ್ ಇದೇನೋ ಇಲ್ವೋ ಅಂತ ಚೆಕ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತೀವಿ. ಇಷ್ಟು ಬರೆದ್ರೆ ಇಟ್ ಈಸ್ ಇನಫ್. ನೆಕ್ಸ್ಟ್ ಕ್ವಶನ್ ಇಸ್ define string, write the syntax and example to accept a string. ಸ್ಟ್ರಿಂಗ್ ಅಂದ್ರೆ ಏನು? ಸೆಟ್ ಆಫ್ ಕ್ಯಾರೆಕ್ಟರ್ಸ್. ಇಟ್ ಈಸ್ ಇನಫ್, ಇಷ್ಟು ಬರೆದ್ರೆ ಸಾಕು. ಸಿಂಟ್ಯಾಕ್ಸ್ ಅಂದ್ರೆ ಏನು? ಅರೇನಲ್ಲಿ ನೀವು ಇಂಟೀಜರ್ ಡೇಟಾ ಟೈಪ್ ಯೂಸ್ ಮಾಡಿದ್ರೆ ಅದು ಅರೇ ಆಗುತ್ತೆ. ಅಲ್ಲೇ ನೀವು ಕ್ಯಾರೆಕ್ಟರ್ ಕ್ಯಾರ್ ಅನ್ನೋ ಡೇಟಾ ಟೈಪ್ ಯೂಸ್ ಮಾಡಿದ್ರೆ ಅದು ಸ್ಟ್ರಿಂಗ್ ಆಗುತ್ತೆ. ಕ್ಯಾರ್ ಅಂತ ಬರಿಬೇಕು, ಅರೇ ನೇಮ್ ಬರಿಬೇಕು, ದೆನ್ ಬ್ರಾಕೆಟ್ ಅಲ್ಲಿ ಹೌ ಮೆನಿ ಕ್ಯಾರೆಕ್ಟರ್ಸ್ ಯು ವಾಂಟ್ ಟು ಯೂಸ್ ಅದನ್ನ ಬರಿಬೇಕು. ಎಕ್ಸಾಂಪಲ್ ಟು ಎಕ್ಸೆಪ್ಟ್ ಎ ಸ್ಟ್ರಿಂಗ್ ಅನ್ನೋಕ್ಕೆ ಒಂದು ಸಿಂಪಲ್ ಪ್ರೋಗ್ರಾಮ್ ನೀವು ಬರಿಬಹುದು. ಓಕೆ, ವೇರ್ ಯು ಆರ್ ಗೋಯಿಂಗ್ ಟು ಯೂಸ್ %s ಟು ಸ್ಟೋರ್ ಅಥವಾ ಗೆಟ್ ಎಸ್ ಯೂಸ್ ಮಾಡಿ ಒಂದು ಸ್ಟ್ರಿಂಗ್ ಅನ್ನ ಸ್ಟೋರ್ ಮಾಡ್ತೀರಿ. ಗೆಟ್ ಎಸ್ ಅಥವಾ ಸ್ಟ್ರಿಂಗ್ ಬರೆದು %s ಅಂತ ಬರೆದ್ರೆ ಥ್ರೂ ದ್ಯಾಟ್ ಇನ್ಪುಟ್ ಕ್ಯಾನ್ ಬಿ ಗಿವನ್. ನೆಕ್ಸ್ಟ್ ಕ್ವಶನ್ ಇಸ್ ಲಿಸ್ಟ್ ಎನಿ 4 ಕ್ಯಾರೆಕ್ಟರ್ ಹ್ಯಾಂಡ್ಲಿಂಗ್ ಫಂಕ್ಷನ್ಸ್. ಆಲ್ರೆಡಿ ಇಲ್ಲಿ is alpha, is numeric, is digit, is alphanumeric, ಈ ಥರ there are so many functions ಅಥವಾ ಟು ಅಪ್ಪರ್ ಟು ಲೋವರ್ ಅವನ್ನು ನೀವು ಇಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ಓಕೆ, ಈಸ್ ಸ್ಪೇಸ್ ಇದರಲ್ಲಿ 4 ನೀವು ಬರೆದ್ರೆ ಸಾಕು. ದೆನ್ ವಾಟ್ ಈಸ್ ಫಂಕ್ಷನ್? ಲಿಸ್ಟ್ ದಿ ಕಾಂಪೊನೆಂಟ್ಸ್ ಆಫ್ ಫಂಕ್ಷನ್. ಫಂಕ್ಷನ್ ಅಂದ್ರೆ ಏನು? ಇಟ್ ಈಸ್ ಎ ಸಬ್ ಪ್ರೋಗ್ರಾಮ್ ವಿಚ್ ಪರ್ಫಾರ್ಮ್ಸ್ ದಿ ಪರ್ಟಿಕ್ಯುಲರ್ ಟಾಸ್ಕ್. ಇದೊಂದು ಸಬ್ ಪಾರ್ಟ್ ಆಫ್ ದಿ ಪ್ರೋಗ್ರಾಮ್ ಅಥವಾ ಮಾಡ್ಯೂಲ್ ಅಂತ ಕರಿತೀವಿ. ಯಾಕೆ ಬರಿಬೇಕು ನಾವು ಫಂಕ್ಷನ್? ಟು ಸಾಲ್ವ್ ಎ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಕಾಂಪೊನೆಂಟ್ಸ್ ಅಂದ್ರೆ ಏನು? ಫಸ್ಟ್ ನಾವು ಫಂಕ್ಷನ್ ಡಿಕ್ಲರೇಷನ್ ಕಾಂಪೊನೆಂಟ್ ಆಗಿ ಯೂಸ್ ಮಾಡ್ತೀವಿ, ಫಂಕ್ಷನ್ ಡೆಫಿನಿಷನ್ ಮತ್ತು ಫಂಕ್ಷನ್ ಕಾಲ್. ಇವು ಮೂರುಗಳು ಕಾಂಪೊನೆಂಟ್ಸ್ ಆಫ್ ಫಂಕ್ಷನ್. ನೆಕ್ಸ್ಟ್ ಕ್ವಶನ್ ಈಸ್ ವಾಟ್ ಆರ್ ಅರೇಸ್? ಮೆನ್ಷನ್ ದ ಟೈಪ್ಸ್ ಅಂತ ಕೇಳ್ತಾರೆ. ಅರೇ ಅಂದ್ರೇನು? ಕಲೆಕ್ಷನ್ ಆಫ್ ಸೇಮ್ ಟೈಪ್ ಆಫ್ ಐಟಮ್ಸ್. ಯಾವ್ಯಾವ ಟೈಪ್ಸ್ ನಾವು ಸ್ಟಡಿ ಮಾಡಿದ್ದೀವಿ? 1 ಡೈಮೆನ್ಷನಲ್ ಅರೇ, 2 ಡೈಮೆನ್ಷನಲ್ ಅರೇ ಮತ್ತು ಮಲ್ಟಿ ಡೈಮೆನ್ಷನಲ್ ಅರೇ ಕೂಡ ಒನ್ ಆಫ್ ದಿ ಟೈಪ್ ಆಫ್ ದಿ ಅರೇ. ನೆಕ್ಸ್ಟ್ ವಾಟ್ ಆರ್ ಸ್ಟ್ರಿಂಗ್ಸ್? ಸ್ಟ್ರಿಂಗ್ಸ್ ಅಂದ್ರೇನು? ಅಗೇನ್ ಸೆಟ್ ಆಫ್ ಕ್ಯಾರೆಕ್ಟರ್ಸ್ ಅಂತ ಬರೆದ್ರೆ ಸಾಕು. ದೆನ್ ರೈಟ್ ಇಟ್ಸ್ ಸಿಂಟ್ಯಾಕ್ಸ್ ಆಫ್ ಡಿಕ್ಲರೇಷನ್. ಸಿಂಟ್ಯಾಕ್ಸ್ ಅಲ್ಲಿ ಡೇಟಾ ಟೈಪ್ ಕ್ಯಾರ್ ಅಂತ ಬರೀತೀರಿ, ಆಮೇಲೆ ಅರೇ ನೇಮ್ ಹಾಕ್ತೀರಿ, ಬ್ರಾಕೆಟ್ ಅಲ್ಲಿ ಎಷ್ಟು ಕ್ಯಾರೆಕ್ಟರ್ ನೀವು ಸ್ಟೋರ್ ಮಾಡ್ಬೇಕಂತ ಮಾಡ್ತೀರಿ ಅಂತ ಯು ಆರ್ ಗೋಯಿಂಗ್ ಟು ರೈಟ್. ದೆನ್ ಡಿಫೈನ್ ಫಂಕ್ಷನ್ ಇನ್ ಸಿ. ಅಗೇನ್ ಫಂಕ್ಷನ್ ಅಂದ್ರೆ ಏನಂತ ಕೇಳ್ತಾರೆ? ಫಂಕ್ಷನ್ ಈಸ್ ಎ ಸಬ್ ಪ್ರೋಗ್ರಾಮ್ ವಿಚ್ ಪರ್ಫಾರ್ಮ್ಸ್ ಪರ್ಟಿಕ್ಯುಲರ್ ಟಾಸ್ಕ್. ಓಕೆ, ದೆನ್ ರೈಟ್ ಇಟ್ ಸಿಂಟ್ಯಾಕ್ಸ್ ಅಂದ್ರೆ ಫಂಕ್ಷನ್ ಡೆಫಿನಿಷನ್ ಸಿಂಟ್ಯಾಕ್ಸ್ ಇದೆಯಲ್ಲ ಅದನ್ನ ನೀವು ಬರಿಬೇಕು. ಮೀನ್ಸ್ ರಿಟರ್ನ್ ಟೈಪ್ ಅಂತ ಬರೀತೀರಿ, ಫಂಕ್ಷನ್ ನೇಮ್ ಬ್ರಾಕೆಟ್ ಅಲ್ಲಿ ಪ್ಯಾರಾಮೀಟರ್ಸ್ ಓಪನಿಂಗ್ ಬ್ರೇಸ್, ಫಂಕ್ಷನ್ ಬಾಡಿ ಬರೀತೀರಿ, ಅಲ್ಲಿ ರಿಟರ್ನ್ ಅನ್ನು ಕೀವರ್ಡ್ ಯೂಸ್ ಮಾಡ್ತೀರಿ ಅಂಡ್ ಕ್ಲೋಸಿಂಗ್ ಬ್ರೇಸ್. ದಟ್ ಈಸ್ ದ ಸಿಂಟ್ಯಾಕ್ಸ್ ಆಫ್ ಫಂಕ್ಷನ್. ವಾಟ್ ಈಸ್ strlen ಅಂತ ಕೇಳ್ತಾರೆ. strlen ಅಂದ್ರೆ ಏನು? ಇಟ್ ಈಸ್ ಎ ಸ್ಟ್ರಿಂಗ್ ಫಂಕ್ಷನ್. ಅದಕ್ಕೋಸ್ಕರ ಯೂಸ್ ಮಾಡ್ತೀವಿ ವಿಚ್ ಈಸ್ ಯೂಸ್ ಟು ಫೈಂಡ್ ಲೆಂತ್ ಆಫ್ ಎ ಸ್ಟ್ರಿಂಗ್. ಅದಕ್ಕೋಸ್ಕರ ವಿ ಆರ್ ಯೂಸಿಂಗ್ strlen.
ಡಿಫೈನ್ ಅರೇ ಅಂತ ಕೇಳ್ತಾರೆ. ಅರೇ ಅಂದ್ರೇನು? ಅಗೇನ್ ಕಲೆಕ್ಷನ್ ಆಫ್ ಸೇಮ್ ಟೈಪ್ ಆಫ್ ಐಟಮ್ಸ್. ಲಿಸ್ಟ್ ಆಫ್ ಟೈಪ್ಸ್ ಯಾವ್ಯಾವ ಬರ್ತವೆ ಅರೇನಲ್ಲಿ? 1D 2D ಆ್ಯಂಡ್ ಮಲ್ಟಿ ಡೈಮೆನ್ಷನಲ್ ಅರೇ. ದೆನ್ ರೈಟ್ ದ ಸಿಂಟ್ಯಾಕ್ಸ್ ಆಫ್ ಟು ಲೋವರ್ ಫಂಕ್ಷನ್ ಇನ್ ಸಿ. ಗಿವ್ ಎಕ್ಸಾಂಪಲ್. ಟು ಲೋವರ್ ಅಂತ ಬರಿಬೇಕು. ವಾಟ್ ಕ್ಯಾರೆಕ್ಟರ್ ಯು ವಾಂಟ್ ಟು ಮೇಕ್ ಇಟ್ ಎ ಲೋವರ್ ಕೇಸ್ ಬ್ರ್ಯಾಕೆಟಲ್ಲಿ ಆ ಕ್ಯಾರೆಕ್ಟರ್ ವೇರಿಯೇಬಲ್ ಅನ್ನು ಇನ್ಕ್ಲೂಡ್ ಮಾಡಿದರೆ ಸಾಕು. ದ ಕ್ಯಾರೆಕ್ಟರ್ ವಿಲ್ ಬಿ ಕನ್ವರ್ಟೆಡ್ ಟು ಲೋವರ್. ಅದಕ್ಕೊಂದು ಸಿಂಪಲ್ ಪ್ರೋಗ್ರಾಮ್ ಎಕ್ಸಾಂಪಲ್ ಅಥವಾ ಡೈರೆಕ್ಟ್ ಎಕ್ಸಾಂಪಲ್ ಬರೆದ್ರೆ ಸಾಕು. ನೆಕ್ಸ್ಟ್, ರೈಟ್ ಫಂಕ್ಷನ್. ವಾಟ್ ಆರ್ ಡಿಫೈನ್ ಫಂಕ್ಷನ್ಸ್ ಇನ್ ಸಿ? ರೈಟ್ ಇಟ್ ಸಿಂಟ್ಯಾಕ್ಸ್. ಸಿಂಟ್ಯಾಕ್ಸ್ ಅಂದರೆ ನೀವು ಫಂಕ್ಷನ್ ಡೆಫಿನಿಷನ್ದು ಸಿಂಟ್ಯಾಕ್ಸ್ ಬರಿಬೇಕಾಗುತ್ತೆ. ಫಂಕ್ಷನ್ ಅಂದರೆ ಸಬ್ ಪ್ರೋಗ್ರಾಮ್ ವಿಚ್ ಪರ್ಫಾರ್ಮ್ಸ್ ದ ಟಾಸ್ಕ್. ಹೌ ಸ್ಟ್ರಿಂಗ್ಸ್ ಆರ್ ಡಿಕ್ಲೇರ್ಡ್. ಆಲ್ರೆಡಿ ನೀವು ನೋಡಿದಿರಿ ಸ್ಟ್ರಿಂಗ್ಸ್ ಹೇಗೆ ಡಿಕ್ಲೇರ್ ಮಾಡಬೇಕು. ಕ್ಯಾರ್ ಡೇಟಾ ಟೈಪ್, ಸ್ಟ್ರಿಂಗ್ ನೇಮ್, ಬ್ರ್ಯಾಕೆಟಲ್ಲಿ ಹೌ ಮೆನಿ ಕ್ಯಾರೆಕ್ಟರ್ಸ್ ಯು ವಾಂಟ್ ಟು ಸ್ಟೋರ್. ಓಕೆ. ನೆಕ್ಸ್ಟ್, ನೇಮ್ ಡಿಫರೆಂಟ್ ಟೈಪ್ ಆಫ್ ಫಂಕ್ಷನ್ಸ್ ಇನ್ ಸಿ. ಮೇನ್ಲಿ 2 ಟೈಪ್ ಆಫ್ ಫಂಕ್ಷನ್ ಬರುತ್ತೆ. ಅದ್ಯಾವುದು? ಮೊದಲೇದು ಲೈಬ್ರರಿ ಫಂಕ್ಷನ್ಸ್, ಎರಡನೇದು ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್. ಲೈಬ್ರರಿ ಫಂಕ್ಷನಲ್ಲಿ ಪ್ರಿಂಟ್ ಎಫ್, ಸ್ಕ್ಯಾನ್ ಎಫ್ ಇವು ಕಾಮನ್ ಆಗಿ ಯೂಸ್ ಮಾಡ್ತೀವಲ್ಲ, ಅವೆಲ್ಲ ಲೈಬ್ರರಿ ಫಂಕ್ಷನಲ್ಲಿ ಬರುತ್ತೆ. ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಂದ್ರೆ ನಾವಾಗಿ ಓನ್ ಫಂಕ್ಷನ್ಸ್ ಕ್ರಿಯೇಟ್ ಮಾಡ್ತೀವಲ್ಲ, ಅದಕ್ಕೆ ಏನಂತೀವಿ? ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಅಂತ ಕರಿತೀವಿ. ಅಥವಾ ಮೇ ಬಿ ದೇ ಮೇ ಆಸ್ಕ್ ಯು ರೈಟ್ ದಿ ಡಿಫರೆಂಟ್ ಟೈಪ್ಸ್ ಆಫ್ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಅಂತ ಕೇಳಿದರೆ ಏನು ಮಾಡಬೇಕು? ಕ್ಯಾಟಗರೀಸ್ ಆಫ್ ಫಂಕ್ಷನ್ಸ್ ಅಲ್ಲಿ ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್, ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ ನೋ ರಿಟರ್ನ್ ವ್ಯಾಲ್ಯೂ, ವಿತ್ ರಿಟರ್ನ್ ವ್ಯಾಲ್ಯೂ ಅನ್ನು ಬರ್ತಿದ್ದಿರಲ್ಲ, ಅವುಗಳನ್ನು ನೀವು ಬರಿಬೇಕಾಗುತ್ತೆ. ದೆನ್ ವಾಟ್ ಆರ್ ಆ್ಯಕ್ಚುಯಲ್ ಆ್ಯಂಡ್ ಫಾರ್ಮಲ್ ಪ್ಯಾರಾಮೀಟರ್ಸ್. ಆ್ಯಕ್ಚುಯಲ್ ಪ್ಯಾರಾಮೀಟರ್ಸ್ ಅಂದ್ರೇನು? ಮೇನ್ ಫಂಕ್ಷನಲ್ಲಿ ಫಂಕ್ಷನ್ ಕಾಲ್ ಮಾಡುವಾಗ ಬ್ರ್ಯಾಕೆಟಲ್ಲಿ ವೇರಿಯೇಬಲ್ಸ್ ಯೂಸ್ ಮಾಡ್ತೀವಲ್ಲ, ಅವೇನು ಆ್ಯಕ್ಚುಯಲ್ ಪ್ಯಾರಾಮೀಟರ್ಸ್. ಬಟ್ ಪಾಸ್ ಆದ ತಕ್ಷಣ ಫಂಕ್ಷನ್ ಡೆಫಿನಿಷನಲ್ಲಿ ಹೋಗಿ ಕಾಪಿ ಆಗ್ತಾವಲ್ಲ, ಅವೇನು ಫಾರ್ಮಲ್ ಪ್ಯಾರಾಮೀಟರ್ಸ್. ಆ್ಯಕ್ಚುಯಲ್ ಪ್ಯಾರಾಮೀಟರ್ಗೆ ಇನ್ನೊಂದು ಹೆಸರು ಏನಂತ ಕರೀತಾರೆ ಅವರು? ಆರ್ಗ್ಯುಮೆಂಟ್ಸ್ ಅಂತ ಕರೀತಾರೆ. ಫಾರ್ಮಲ್ ಪ್ಯಾರಾಮೀಟರ್ಸ್ಗೆ ಕಾಮನ್ ಆಗಿ ಪ್ಯಾರಾಮೀಟರ್ಸ್ ಅಂತಾನೆ ಕರೀತಾರೆ. ಓಕೆ. ಹೌ ಅರೇಸ್ ಆರ್ ಡಿಕ್ಲೇರ್ಡ್. ಅರೇಸ್ಗಳು ಹೇಗೆ ಡಿಕ್ಲೇರ್ ಮಾಡ್ತೀವಿ? ಫಸ್ಟ್ ಡೇಟಾ ಟೈಪ್ ಬರಿತೀವಿ, ಅರೇ ನೇಮ್ ಬರಿತೀವಿ, ಬ್ರ್ಯಾಕೆಟಲ್ಲಿ 1 ಸೈಜ್ ಕೊಡ್ತೀವಿ. ಇದೇನು 1 ಡೈಮೆನ್ಷನಲ್ ಅರೇ. ಅದೇ 2 ಡೈಮೆನ್ಷನಲ್ ಅರೇ ಇದ್ರೆ 2 ಸೈಜಸ್ ವಿ ಆರ್ ಗೋಯಿಂಗ್ ಟು ಸ್ಪೆಸಿಫೈ. ಓಕೆ. ನೆಕ್ಸ್ಟ್, ವಾಟ್ ಆರ್ ಆರ್ಗ್ಯುಮೆಂಟ್ಸ್. ಆರ್ಗ್ಯುಮೆಂಟ್ಸ್ ಆರ್ ಆ್ಯಕ್ಚುಯಲ್ ಪ್ಯಾರಾಮೀಟರ್ಸ್. ಮೇನ್ ಫಂಕ್ಷನಲ್ಲಿ ನಾವು ಏನು ವ್ಯಾಲ್ಯೂ ಹಾಕಿ ಫಂಕ್ಷನ್ ಕಾಲ್ ಮಾಡ್ತೀವಲ್ಲ, ಅಲ್ಲಿರ್ತಾವಲ್ಲ, ಅವಕ್ಕೆ ಏನಂತೀವಿ? ಆರ್ಗ್ಯುಮೆಂಟ್ಸ್. ದೇ ಆರ್ ಒರಿಜಿನಲ್ ವ್ಯಾಲ್ಯೂಸ್, ಆ್ಯಕ್ಚುಯಲ್ ಪ್ಯಾರಾಮೀಟರ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ವಾಟ್ ಈಸ್ ಆನ್ ಅರೇ? ಹೌ ಟು ಇನಿಷಿಯಲೈಸ್ ಇಟ್. ಅರೇ ಅಂದ್ರೇನು? ಸೆಟ್ ಆಫ್ ಸೇಮ್ ಟೈಪ್ ಆಫ್ ಐಟಮ್ಸ್, ಕಲೆಕ್ಷನ್ ಆಫ್ ಸೇಮ್ ಟೈಪ್ ಆಫ್ ಐಟಮ್ಸ್. ಹೌ ಟು ಇನಿಷಿಯಲೈಸ್. ಇನಿಷಿಯಲೈಸ್ ಹೇಗೆ ಮಾಡೋದು? ಡೇಟಾ ಟೈಪ್, ಅರೇ ನೇಮ್, ಬ್ರ್ಯಾಕೆಟಲ್ಲಿ ಸೈಜ್ ಒಂದೇ ಇದ್ದರೆ ಫ್ಲವರ್ ಬ್ರ್ಯಾಕೆಟಲ್ಲಿ ವ್ಯಾಲ್ಯೂಸ್ಗಳನ್ನು ಕೊಡ್ತಾ ಹೋಗ್ತೀವಿ ವಿತ್ ಕಾಮಾ. ಓಕೆ, ದಿಸ್ ಈಸ್ ಇಂಪಾರ್ಟೆಂಟ್. ನೆಕ್ಸ್ಟ್, ಎಕ್ಸ್ಪ್ಲೇನ್ ಫಂಕ್ಷನ್ ಪ್ರೋಟೋಟೈಪ್ ವಿತ್ ಎಕ್ಸಾಂಪಲ್. ಪ್ರೋಟೋಟೈಪ್ ಅಂದ್ರೇನು? ಫಂಕ್ಷನ್ ಡಿಕ್ಲೇರೇಷನ್ ಮಾಡಿದಿರಲ್ಲ. ಫಾರ್ ಎಕ್ಸಾಂಪಲ್, ಆ್ಯಡ್ ಫಂಕ್ಷನ್ ನೀವು ಮೊದಲೇ ಡಿಕ್ಲೇರ್ ಮಾಡಿ ಇಟ್ಕೋತೀರಿ. ಹೇಗೆ ಬರೀತೀರಿ? ಇಂಟ್ ಆ್ಯಡ್, ಬ್ರ್ಯಾಕೆಟಲ್ಲಿ ಇಂಟ್ ಎ ಕಾಮಾ ಇಂಟ್ ಬಿ. ಆಟೋಮೆಟಿಕ್ಲಿ ದ ಫಂಕ್ಷನ್ ವಿಲ್ ಎಕ್ಸಿಕ್ಯೂಟ್. ಪ್ರೋಟೋಟೈಪ್ ಅಂದರೆ ಫಂಕ್ಷನ್ ಡಿಕ್ಲೇರೇಷನ್ ಅಂತ ತಿಳ್ಕೊಳ್ಳಿ. ಹೌ ಟು ರೀಡ್ ಆ್ಯಂಡ್ ರೈಟ್ ಎ ಸ್ಟ್ರಿಂಗ್ ಇನ್ ಸಿ. ಸ್ಟ್ರಿಂಗ್ ರೀಡ್ ಮಾಡೋಕ್ಕೆ ಏನು ಯೂಸ್ ಮಾಡ್ತೀವಿ? ಸ್ಕ್ಯಾನ್ ಎಫ್ ಅಲ್ಲಿ %s ಹಾಕ್ತೀವಿ, ಅಥವಾ ಯು ಕ್ಯಾನ್ ಗೋ ಫಾರ್ ಗೆಟ್ ಎಸ್ ಫಂಕ್ಷನ್, ಅಥವಾ ಗೆಟ್ ಕ್ಯಾರನ್ನು ಎದಕ್ಕೆ ಯೂಸ್ ಮಾಡ್ತೀವಿ? ಒಂದೇ ಅಕ್ಷರನ ರೀಡ್ ಮಾಡೋಕ್ಕೆ. ಅವರು ಸ್ಟ್ರಿಂಗ್ಸ್ ಕೇಳಿದ್ದಾರೆ, ಅದ್ರ ಬಗ್ಗೆ ಅಷ್ಟೇ ನಾವು ಇಲ್ಲಿ ಹೇಳೋಣ. ರೈಟ್ ಎ ಸ್ಟ್ರಿಂಗ್ ಅಂತ ಅಂದ್ರೇನು? ಸ್ಕ್ರೀನ್ ಮೇಲೆ ಔಟ್ಪುಟ್, ಸ್ಟ್ರಿಂಗ್ ಔಟ್ಪುಟ್ ಬರೋಕ್ಕೆ ಏನು ಮಾಡಬೇಕು? %s ಪ್ರಿಂಟ್ ಎಫ್ ಜೊತೆಗೆ, ಇಲ್ಲಾಂದರೆ ಪುಟ್ ಎಸ್ ಯೂಸ್ ಮಾಡಬೇಕು. ಗೆಟ್ ಎಸ್ ಅಂದರೆ ಡೇಟಾ ಇನ್ಪುಟ್ ಆಗುತ್ತೆ, ಪುಟ್ ಎಸ್ ಅಂದರೆ ಡೇಟಾ ಔಟ್ಪುಟ್ ಆಗುತ್ತೆ. ಓಕೆ, ದಿಸ್ ಈಸ್ ಇಂಪಾರ್ಟೆಂಟ್ ಫಾರ್ ಯು. ದೆನ್ ರೈಟ್ ದಿ ಅಡ್ವಾಂಟೇಜಸ್ ಆಫ್ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್. ಯೂಸರ್ ಡಿಫೈನ್ಡ್ ಫಂಕ್ಷನ್ ಯಾಕೆ ಬರಿತೀವಿ? ನಮ್ಮದು ಪರ್ಟಿಕ್ಯುಲರ್ ಟಾಸ್ಕ್ ಕೆಲಸ ಆಗಬೇಕು, ಅದಕ್ಕೋಸ್ಕರ. ಮತ್ತೆ ಯಾಕೆ ಬರಿತೀವಿ?
ಒಂದ್ಸರಿ ಕೋಡ್ ಬರೀ ಒನ್ಸ್ ಯು ರೈಟ್ ಅದನ್ನೇ ಮತ್ತೆ ಮತ್ತೆ ನೀವು ಯೂಸ್ ಮಾಡ್ಕೋಬಹುದು. ಆ್ಯಂಡ್ ಡಿವೈಡ್ ಮಾಡಿದರೆ ಇಟ್ ಈಸ್ ಈಸಿ ಟು ಸಾಲ್ವ್ ದ ಪ್ರಾಬ್ಲಮ್. ಅದರ್ವೈಸ್ ಹೋಲ್ ಪ್ರಾಬ್ಲಮನ್ನೇ ನಾನೇ ಸಾಲ್ವ್ ಮಾಡ್ತೀನಿ ಅಂದರೆ ಅದಾಗಲ್ಲ. ವಿ ಆರ್ ಗೋಯಿಂಗ್ ಟು ಡಿವೈಡ್ ಇಟ್ ಇಂಟು ಫಂಕ್ಷನ್ಸ್. ಫಂಕ್ಷನ್ ಅಂದರೆ ಪರ್ಟಿಕ್ಯುಲರ್ ಟಾಸ್ಕ್. ಓಕೆ, ಇದೆಲ್ಲ ಅಡ್ವಾಂಟೇಜಸ್ ಆಫ್ UDF. ವಾಟ್ ಈಸ್ ಫಂಕ್ಷನ್ ಕಾಲ್? ಫಂಕ್ಷನ್ ಕಾಲ್ ಅಂದ್ರೇನು? ಫಂಕ್ಷನ್ ಕಾಲ್ನಲ್ಲಿ ಥ್ರೂ ಆರ್ಗ್ಯುಮೆಂಟ್ಸ್ ವಿ ಆರ್ ಗೋಯಿಂಗ್ ಟು ಕಾಲ್ ದ ಫಂಕ್ಷನ್. ನಾವೇನು ಫಂಕ್ಷನ್ ಕ್ರಿಯೇಟ್ ಮಾಡಿರ್ತೀವಿ ಅದನ್ನು ಕಾಲ್ ಮಾಡಬೇಕಂದ್ರೆ ಫಂಕ್ಷನ್ ಕಾಲ್ ಬೇಕು. ಬಿಕಾಸ್ ಥ್ರೂ ದ್ಯಾಟ್ ಓನ್ಲಿ ವಿ ಆರ್ ಗೋಯಿಂಗ್ ಟು ಎಕ್ಸಿಕ್ಯೂಟ್. ದಟ್ಸ್ ವೈ function call is necessary. It is the place, or it is the one where we want to call a function. ಅದಕ್ಕೋಸ್ಕರ ಒಂದು ಸಿಂಟ್ಯಾಕ್ಸ್ ಇದೆ, ಅದನ್ನು ನಾವು ಫಾಲೋ ಮಾಡಬೇಕು. ಅದರ ಥ್ರೂ ವಿ ಆರ್ ಕಾಲಿಂಗ್ ದ ಫಂಕ್ಷನ್. ರೈಟ್ ದ ಸಿಂಟ್ಯಾಕ್ಸ್ ಆಫ್ ಫಂಕ್ಷನ್ ಡಿಕ್ಲರೇಷನ್. ಫಂಕ್ಷನ್ ಪ್ರೋಟೋಟೈಪ್ ಅಥವಾ ಡಿಕ್ಲರೇಷನ್ ಅಂತ ಕೇಳ್ತಾರೆ. ಫಸ್ಟ್ ಏನು ಬರೀತೀರಿ? ರಿಟರ್ನ್ ಟೈಪ್, ಮೇನ್ ಫಂಕ್ಷನ್ ಬ್ರಾಕೆಟಲ್ಲಿ ಪ್ಯಾರಾಮೀಟರ್ಸ್, then opening brace, then we have some code inside the function. Okay, sorry, code ಅನ್ನು ನಾವು ಬರೆಯಬೇಕಾಗಿಲ್ಲ. This is just the declaration part. How to initialize arrays? Arrays ಅನ್ನು ಹೇಗೆ ಇನಿಷಿಯಲೈಸ್ ಮಾಡೋದು? ಡೇಟಾ ಟೈಪ್ array name ಬ್ರಾಕೆಟಲ್ಲಿ size is equal to flower bracket some values. What is the use of ರಿಟರ್ನ್ ಸ್ಟೇಟ್ಮೆಂಟ್? ರಿಟರ್ನ್ ಸ್ಟೇಟ್ಮೆಂಟ್ ಎಲ್ಲಿ ಯೂಸ್ ಮಾಡ್ತೀವಿ ನಾವು? ಫಂಕ್ಷನ್ ಡೆಫಿನಿಷನಲ್ಲಿ. ಫಂಕ್ಷನ್ ಕಾಲ್ ಆದ ತಕ್ಷಣ ವ್ಯಾಲ್ಯೂಸ್ ಆರ್ ಪಾಸ್ಡ್. ಆ್ಯಕ್ಚುಯಲ್ ಫಂಕ್ಷನ್ ಡೆಫಿನಿಷನ್ನಲ್ಲಿನೇ ಎಲ್ಲ ಆ್ಯಕ್ಟಿವಿಟಿ ಆಗುತ್ತೆ, ಪ್ರೊಸೆಸ್ ಆಗುತ್ತೆ. ಆ ಪ್ರೊಸೆಸ್ ಆಗಿ ಬಂದಂಥ ರಿಸಲ್ಟನ್ನು ಇಫ್ ಯು ವಾಂಟ್ ಟು ಸೆಂಡ್ ಇಟ್ ಟು ದ ಕಾಲಿಂಗ್ ಫಂಕ್ಷನ್, ಆವಾಗ ನಾವು ರಿಟರ್ನ್ ಯೂಸ್ ಮಾಡ್ತೀವಿ. ರಿಟರ್ನ್ ಈಸ್ ಎ ಕೀವರ್ಡ್ ವೇರ್ ವಿ ಆರ್ ಗೋಯಿಂಗ್ ಟು ಪಾಸ್ ದ values from one function to another function. Okay, but ಇವೆಲ್ಲ ಏನು 2 mark questions based on arrays, strings and functions. In whichever university you are learning, these are all the important questions for you. These are all 2 mark questions. If you have any questions to ask, question ಮಾಡಿ. Any comments you want to give on how to know the subject, ಅದರ ಬಗ್ಗೆ ಏನಾದರೂ ಕೇಳೋದಿದ್ರೆ you can ask. Okay, thank you.